ಕರ್ನಾಟಕ ನಕ್ಸಲ್ ನಿಗ್ರಹ ದಳ ತನ್ನ ಕಾರ್ಯಾಚರಣೆಯಲ್ಲಿ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ. ಕರ್ನಾಟಕ ಕೇರಳಕ್ಕೆ ತಲೆನೋವಾಗಿದ್ದ 61 ಪ್ರಕರಣಗಳ ಆರೋಪಿ ಅಟ್ಟಹಾಸ ಅಂತ್ಯವಾಗಿದೆ. ಒಂದು ಹಂತದ ಜಯ ಸಾಧಿಸಿರುವ ಆಂಟಿ ನಕ್ಸಲ್ ಫೋರ್ಸ್ ಅಡವಿಯಲ್ಲಿ ಅಡಗಿರುವ ಕೆಂಪು ನಕ್ಸಲರ ವಿರುದ್ಧ ಸಮರ ಸಾರಿದೆ. ಎನ್ಕೌಂಟರ್ ಆಯ್ತು ಎಂದು ಸುಮ್ಮನಾಗಿಲ್ಲ ಎಎನ್ಎಫ್. ಶಸ್ತ್ರಾಸ್ತ್ರ ಹಿಡಿದು ಕಾಡಿಗೆ ನುಗ್ಗಿದೆ ಹಲವು ತಂಡ. ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಮಡಿಕೇರಿ ಅಲರ್ಟ್. ಸುಮಾರು 20 ವರ್ಷಕ್ಕಿಂತ ಹೆಚ್ಚು ಪೊಲೀಸರಿಗೆ ತಲೆನೋವಾಗಿದ್ದ ನಕ್ಸಲ್ ಹೋರಾಟಕ್ಕೆ ನಾಯಕತ್ವ ವಹಿಸಿದ್ದ ವಿಕ್ರಮ್ ಗೌಡ ಗುಂಡಿನ ಮಳೆಗೆ ಕೊನೆಯುಸಿರೆಳೆದಿದ್ದಾನೆ. ಆಂತರಿಕ ಭದ್ರತೆ ನೋಡಿಕೊಳ್ಳುತ್ತಿರುವ ಡಿಐಜಿ ರೂಪಾ ಮುದಿಗಿಲ್ಲ ಘಟನಾ ಸ್ಥಳಕ್ಕೆ ಆಗಮಿಸಿ ಎಎನ್ಎಫ್ ಪೊಲೀಸರಿಗೆ ಶಹಬಾಸ್ ಗಿರಿ ಕೊಟ್ಟಿದ್ದಾರೆ. ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್, ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ, ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. ಎರಡೂ ಸೈಡ್, ಪೊಲೀಸ್ ಸೈಡು ಮತ್ತು ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ಅವರ ಮೇಲೆ 61 ಕೇಸ್ಗಳಿತ್ತು. 19 ಕೇಸು ಕೇರಳದಲ್ಲಿ ಇತ್ತು. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಮಾಹಿತಿ ಕಲೆಕ್ಟ್ ಮಾಡಿದ್ದು, ಅದು ಫಲ ಕೊಟ್ಟಿದೆ. ಒಟ್ಟು ಇದು ಒಂದು ಐ ಕ್ಯಾನ್ ಸೇ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎಎನ್ಎಫ್. ನಕ್ಸಲ್ ನಿಗ್ರಹ ದಳ, ಇಂಡಸ್ಟ್ರಿಯಲ್ ಫೋರ್ಸ್, ರಾಜ್ಯ ಪೊಲೀಸ್, ಇಂಟೆಲಿಜೆನ್ಸ್ ಕಾರ್ಯಾಚರಣೆ ನಡೆಯುತ್ತಿದ್ದಂತೆ ಸುಮಾರು 150ಕ್ಕಿಂತ ಹೆಚ್ಚು ಸಿಬ್ಬಂದಿ, ಅಧಿಕಾರಿಗಳ ತಂಡ ಚಿಕ್ಕಮಗಳೂರು, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ, ಮಡಿಕೇರಿ ಭಾಗದಲ್ಲಿ ತಪಾಸಣೆ ಕಾರ್ಯಾಚರಣೆಯನ್ನು ಚುರುಕು ಮಾಡಿದ್ದಾರೆ. ಜೊತೆಗೆ ಕಾಡಿನಲ್ಲಿ ಕಾರ್ಯಾಚರಣೆ ದಟ್ಟವಾಗಿದೆ. ಏನು ವಿಕ್ರಮ್ ಗೌಡ ಶೂಟೌಟ್ ಆಗಿದೆ, ಈ ಸ್ಥಳಕ್ಕೆ ಆಂತರಿಕ ಭದ್ರತೆಯ ಡಿಜಿ ರೂಪಾ ಮೇಡಮ್ ಅವರು ಬಂದಿದ್ದಾರೆ. ಅವರ ಜೊತೆಗೆ ಪಶ್ಚಿಮ ವಲಯ IGP ಅಮಿತ್ ಸಿಂಗ್, ಉಡುಪಿಯ SP ಡಾಕ್ಟರ್ ಅರುಣ್ ಅವರ ನೇತೃತ್ವದಲ್ಲಿ ಟೀಮ್ ಬಂದಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಇಲ್ಲಿಂದ ಸುಮಾರು ಒಂದು 3/4 ಕಿಲೋಮೀಟರ್ ದೂರದಲ್ಲಿ ಘಟನೆ ಆದಂತಹ ಸ್ಥಳ ಇದೆ. ನಾವು ನೋಡ್ಬೋದು ಸ್ಥಳದಲ್ಲಿ ಎಷ್ಟು ಮಂದಿ ಪೊಲೀಸರು ಜಮಾಯಿಸಿದ್ದಾರೆ ಅನ್ನುವಂಥದ್ದು. ಒಂದು ಪ್ರಮುಖವಾಗಿ ಎಎನ್ಎಫ್ನ ಬೇರೆ ಬೇರೆ ತುಕಡಿಗಳು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಅಂದರೆ ಹೆಬ್ರಿ ಠಾಣೆ, ಕಾರ್ಕಳ ಠಾಣೆ, ಉಡುಪಿಯಿಂದ ಹೆಚ್ಚುವರಿ ಪೊಲೀಸರನ್ನು ಕರೆಸಲಾಗಿದೆ. ಅದರ ಜೊತೆಗೆ KSRPಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಶಸ್ತ್ರಸಜ್ಜಿತವಾಗಿ ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆಂತರಿಕ ಭದ್ರತೆ ADGP ಅಂದರೆ ರೂಪಾ ಮೇಡಮ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅವರು ಬರುವ ತನಕ ಯಾವುದೇ ಮಾಧ್ಯಮಗಳಿಗೆ ಎಂಟ್ರಿ ಇಲ್ಲ ಅನ್ನುವಂಥದ್ದು. ಈಗಲೂ ಕೂಡ ಮಹಜರು ಪ್ರಕ್ರಿಯೆಗೆ ಮೊದಲು ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂಥದ್ದು. ಅದರ ಜೊತೆಗೆ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕಾಗ್ತದೆ. ಈ ಜಾಗದಿಂದ ಸುಮಾರು ಒಂದು 3/4 ಕಿಲೋಮೀಟರ್ ದೂರದಲ್ಲಿ ಘಟನೆ ಆಗಿದೆ. ಹಾಗಾಗಿ ಆಂತರಿಕ ಭದ್ರತೆಯ DGP ಅವರು ಬಂದ ನಂತರ ಘಟನೆಯ ಸ್ಥಳದ ಚಿತ್ರಣಗಳು ಹೇಗಿದೆ ಅನ್ನುವಂತಹ ಮಾಹಿತಿಗಳನ್ನು ನಮಗೆ ಗೊತ್ತಾಗ್ತದೆ. ಹಿರಿಯ ಅಧಿಕಾರಿಗಳು ಮಾತ್ರ ಘಟನಾ ಸ್ಥಳಕ್ಕೆ ಹೋಗಿರುವಂಥ ದೃಶ್ಯಗಳು. ಸುಮಾರು 6-7 ಜೀಪುಗಳಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದು ಮಹಜರು ಪ್ರಕ್ರಿಯೆಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಘಟನೆ ನಡೆದು ಬೆಂಗಳೂರಿಗೆ ಮಾಹಿತಿ ಹೋದ ನಂತರ ಅಲ್ಲಿಂದ ವಿಮಾನ ಮೂಲಕ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನಂತರ ಮಹಜರು ಪ್ರಕ್ರಿಯೆ ನಡೀಲಿಕ್ಕಿದೆ. ಹಾಗಾಗಿ ಸುಮಾರು ಇನ್ನೊಂದು 2-3 ಗಂಟೆಗಳ ಕಾಲ ಒಂದು ದೊಡ್ಡ ಮಹಜರು ಪ್ರಕ್ರಿಯೆ ಇದು. ಸುಮಾರು 20 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಯನ್ನು ಮಾಡಿದ ಮತ್ತು ಇತ್ತೀಚಿನ 10-15 ವರ್ಷಗಳಲ್ಲಿ ಇಡೀ ರಾಜ್ಯದ ನಕ್ಸಲೀಯರಿಗೆ ಒಂದು ನಾಯಕನಾಗಿದ್ದಂತಹ ವಿಕ್ರಮ್ ಗೌಡನ ಅಂತ್ಯ ಆಗಿದೆ ಈ ಎನ್ಕೌಂಟರ್ ಪ್ರಕರಣದ ಮೂಲಕ. ಚಿಕ್ಕಮಗಳೂರಿನಲ್ಲಿ ಲತಾ ಮತ್ತು ತಂಡ, ಉಡುಪಿಯ ಹೆಬ್ರಿಯಲ್ಲಿ ನಡೆದ ಎನ್ಕೌಂಟರ್ ನಂತರ ಚದುರಿ ಹೋಗಿರುವ 5-6 ಜನ ನಕ್ಸಲೀಯರ ಗುಂಪು ಶರಣಾಗತಿಯಾಗುವಂತೆ ಪೊಲೀಸ್ ಇಲಾಖೆ ವಿನಂತಿ ಮಾಡಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ಯಾಕೇಜ್ಗಳ ಬಗ್ಗೆ ಘೋಷಣೆ ಮಾಡಲಾಗಿದೆ. ವಿಕ್ರಮ್ ಗೌಡ್ರ ನಂತರ ಒಂದು 5-6 ಜನ ಇದ್ದಾರೆ. ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ದೀವಿ. ಈ ಆಪರೇಷನ್ಗೆ ಬೆಂಗಳೂರಿನಿಂದ KSISF ಇಂದ 75 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಶಿವಮೊಗ್ಗದಿಂದ ಕೂಡ 25 ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ದರು. ಒಟ್ಟಾರೆ ವಿಕ್ರಮ್ ಗೌಡ ಜೊತೆ ಬಂದಿದ್ದ 4-5 ಜನರ ತಂಡ ಗುಂಡಿನ ಮೊರೆತ ಕೇಳುತ್ತಿದ್ದಂತೆ ಕಾಡಿನಲ್ಲಿ ದಿಕ್ಕಾಪಾಲಾಗಿ ಓಡಿದೆ. ಈಗಾಗಲೇ ಜಿಲ್ಲೆಯ ಗಡಿಯನ್ನು ದಾಟಿ ಕೇರಳದತ್ತ ಮುಖ ಮಾಡಿರಬಹುದು ಎಂಬ ಮಾಹಿತಿಗಳು ಲಭ್ಯವಾಗುತ್ತಿವೆ. ಒಟ್ಟಿನಲ್ಲಿ ಈ ಘಟನೆಯ ನಂತರ ಪೊಲೀಸರು ಮತ್ತಷ್ಟು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.